ಈ ಹುಚ್ಚು ಪ್ರೇಮಿ ನಾಗೇಂದ್ರ ಕಾರನ್ನ ಸ್ಫೋಟಿಸಿಕೊಂಡು ಆತ್ಮಹತ್ಯೆ ಮಾಡ್ಕೊಂಡಿರುವಂತಹ ಪ್ರಕರಣ ಏನಿದೆ, ಅಸಲಿಗೆ ಈ ನಾಗೇಂದ್ರನ್ ಕೈಗೆ ನಾಡಾ ಬಾಂಬ್ ಯಾವಾಗ ಬಂತು? ಈ ರೀತಿಯಾಗಿ ಪ್ರಶ್ನೆಗಳು ಹುಟ್ಕೋತಾ ಇರುವಂತದ್ದು. ಈಗ ಕಾರನ್ನ ಸ್ಫೋಟಿಸಿಕೊಂಡು ಭಗ್ನ ಪ್ರೇಮಿ ಆತ್ಮಹತ್ಯೆ ಮಾಡ್ಕೊಂಡಿರುವಂತಹ ಪ್ರಕರಣ, ಅಸಲಿಗೆ ನಾಡಾ ಬಾಂಬ್ ಯಾವಾಗ ಇವನ್ ಕೈಗೆ ಸಿಕ್ತು, ಹೇಗೆ ಸಾಧ್ಯ ಆಯ್ತು? ಜೂನ್ 25ನೇ ತಾರೀಕು, ಅದಕ್ಕಿಂತ ಮುಂಚೆನೆ ನಾಗೇಂದ್ರ ಕೈ ಸೇರಿತಾ? ಹಾಗಿದ್ರೆ ಈ ನಾಡಾ ಬಾಂಬ್ ಸಿಕ್ಕ ಬಳಿಕವೇ ನಾಗೇಂದ್ರ ಬೆದರಿಕೆ ಹಾಕಿದಂತ ಶಂಕೆ ಈಗ ವ್ಯಕ್ತವಾಗ್ತಾ ಇದೆ. ಜೂನ್ 25ರಂದೇ ಬಾಂಬ್ ವಿಚಾರವನ್ನ ಪ್ರಸ್ತಾಪಿಸಿರ್ತಾನೆ ಈ ನಾಗೇಂದ್ರ. ಓಡಾಟದ ಬೆನ್ನು ಬಿದ್ದಂತ ಪೊಲೀಸರು ಈ ರೀತಿಯಾಗಿ ಮಾಹಿತಿಯನ್ನ ಕಲೆ ಹಾಕೋಕ್ ಮುಂದಾಗ್ತಾರೆ. ಜೂನ್ 25ರಿಂದ ಜೂನ್ 27ರಂದು ಏನೇನೆಲ್ಲ ಆಯ್ತು ಅಂತ ಈಗ ತನಿಖೆಯನ್ನ ನಡೆಸ್ತಾ ಇರುವಂತದ್ದು. ನಾಡಾ ಬಾಂಬ್ ಅನ್ನ ಸ್ಫೋಟಿಸಿ ಪ್ರಿಯಕರ ಜೊತೆಗೆ, ಅಂದ್ರೆ ಇವಾಗ ನಾಗೇಂದ್ರ ಏನಿದ್ದಾನೆ ಜೊತೆಗೆ ಪ್ರಿಯತಮೆಯನ್ನ, ಇಬ್ರು ಕೂಡ ನಮ್ಮನ್ನೇ ನಾವು ಅಂತ್ಯಗೊಳಿಸ್ಕೊಂಡ್ಬಿಡೋಣ, ನಾವಿಬ್ರು ಒಂದಾಗ್ಲಿಲ್ಲ ಅಂದ್ರೆ ಬೇಡವೇ ಬೇಡ, ನೀನ್ ನನ್ಗೆ ಸಿಗ್ಬೇಕು, ನನ್ನ ಬಿಟ್ಟು ಬೇರೆ ಯಾರಿಗೂ ನೀನ್ ಸಿಗೋದು ನನಗಿಷ್ಟ ಇಲ್ಲ ಅಂತ ಈ ರೀತಿಯಾಗಿ ಮಾಡಿರ್ತಾನೆ. ಈಗ ನಾಗೇಂದ್ರನ 3 ದಿನದ ಹೆಜ್ಜೆ ಗುರುತನ್ನ ಹಿಡಿದು ಹೊರಟಿದ್ದಾರೆ ಈಗ ಖಾಕಿ. ಜಸ್ಟ್ 3 ದಿನದಲ್ಲಿ 10 ಜನರನ್ನ ಭೇಟಿಯಾಗಿರ್ತಾನೆ, 8 ಜನಕ್ಕೆ ಕಾಲ್ ಮಾಡಿರ್ತಾನೆ. ಜೂನ್ 25ರ ರಾತ್ರಿ ಅಂಕೋಲಾಗೆ ಪ್ರಯಾಣ ಬೆಳೆಸಿರ್ತಾನೆ ಈ ನಾಗೇಂದ್ರ. ಅದಾದ್ಮೇಲೆ ಜೂನ್ 26ನೇ ತಾರೀಕು ಅಂಕೋಲದ ಹಲವು ಕಡೆ ಓಡಾಟ ನಡೆಸ್ತಾನೆ. ಅದೇ ರಾತ್ರಿ ಬೆಂಗಳೂರಿಗೆ ಪ್ರಯಾಣವನ್ನ ಕೂಡ ಬೆಳೆಸಿರ್ತಾನೆ. ಜೂನ್ 27ರ ಬೆಳಗ್ಗೆ ಸಿದ್ದಾಪುರದ ಯುವತಿ ರೂಮ್ಗೂ ಕೂಡ ಎಂಟ್ರಿ ಕೊಟ್ಟಿರ್ತಾನೆ. ನಾಗೇಂದ್ರ ಸಂಪರ್ಕಕ್ಕೆ ಸಿಕ್ಕವರೆಲ್ಲರೂ ಕೂಡ ಅವನ ಸಂಬಂಧಿಕರು, ಜೊತೆಗೆ ಪರಿಚಯಸ್ಥರು ಅನ್ನೋದು ಗೊತ್ತಾಗ್ತಾ ಇದೆ. ಪೊಲೀಸರು ಕಲೆ ಹಾಕ್ತಾ ಇದ್ದಾರೆ ಪ್ರತಿಯೊಂದು ಮಾಹಿತಿಯನ್ನ. ಈಗಾಗಲೇ ನಾಗೇಂದ್ರನ್ ಜೊತೆ ಸಂಪರ್ಕದಲ್ಲಿದ್ದವರ ವಿಚಾರಣೆ, ಎಲ್ಲರನ್ನೂ ಕೂಡ ವಿಚಾರಣೆ ಮಾಡ್ತಾ ಇರುವಂತದ್ದು. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನಮ್ಮ ಪ್ರತಿನಿಧಿ ಮಹೇಶ್ ನೀಡ್ತಾ ಹೋಗ್ತಾರೆ. ಎಸ್ ಮಹೇಶ್, ಈಗ ಇವನು ಈ ನಾಗೇಂದ್ರನ ಪ್ರತಿಯೊಂದು ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ. ಹೇಗ್ ಸಿಕ್ತು ಇವನ್ಗೆ ನಾಡಾ ಬಾಂಬ್ ಅಂತ ಎಲ್ಲ, ಇನ್ನು ಹೆಚ್ಚಿನ ಮಾಹಿತಿಗಳನ್ನ ಸದ್ಯದ ಪರಿಸ್ಥಿತಿಯನ್ನ ಹೇಳ್ತಾ ಹೋಗೋದಾದ್ರೆ. ಎಸ್ ಗಾಯತ್ರಿ, ಏನು ಈಗ ಏನು ಕಾರಿನಲ್ಲಿ ನಾಡಾ ಬಾಂಬ್ ಸ್ಫೋಟಿಸಿಕೊಂಡು ಆತ್ಮಹತ್ಯೆ ಮಾಡಿಕೊಂಡ ಪ್ರಕರಣ ಸಂಬಂಧ ಈಗ ಹೆಜ್ಜೆಲ್ಲೂ ಕೂಡ ಈಗ ಪೊಲೀಸರು ತನಿಖೆಯನ್ನು ಮಾಡ್ತಾ ಇದ್ದಾರೆ. ಏನು ಅಂಕೋಲ ಮತ್ತೆ ತುಮಕೂರು ಪೊಲೀಸರು ಜಂಟಿಯಾಗಿ ಒಂದು ಕಾರ್ಯಾಚರಣೆಯನ್ನ ಮಾಡಿರ್ತಕ್ಕಂಥದ್ದು. ಏನು ಈಗ ಅಂದ್ರೆ ಈತನಿಗೆ ನಾಡಾ ಬಾಂಬ್ ಹೇಗ್ ಸಿಕ್ತು ಎಂಬುದೇ ಈಗ ಹೆಚ್ಚು ಕುತೂಹಲ ಮೂಡಿಸಿರ್ತಕ್ಕಂಥದ್ದು ಪೊಲೀಸರಿಗೆ. ಯಾಕಂತಂದ್ರೆ ಈಗ ಈತನಿಗೆ ಎಲ್ಲಿ ಸಿಕ್ತು, ಯಾವಾಗ ಸಿಕ್ತು, ಯಾರ ಕಡೆಯಿಂದ ಸಿಕ್ತು, ಇಲ್ಲ ಇವನೇ ತಯಾರು ಮಾಡಿದ್ನು, ಇವೆಲ್ಲವೂ ಕೂಡ ಅವರು ಶೋಧ ಕಾರ್ಯವನ್ನ ಮಾಡ್ತಾ ಇದ್ದಾರೆ. ಕಳೆದ 3-4 ದಿನಗಳಿಂದಲೂ ಕೂಡ ನಿರಂತರ ಶೋಧ ಕಾರ್ಯ ಮಾಡ್ತಿದ್ದಾರೆ. ಯಾಕಂದ್ರೆ ಈಗ 25ಕ್ಕೂ ಮುಂಚೆ ಅಂದ್ರೆ ಈ ಕಳೆದ ಅಂದ್ರೆ ಜೂನ್ 25ರ ಹಿಂದೆನೆ ಕೂಡ ಇವನ ಜೊತೆಯಲ್ಲಿ, ಅಂದ್ರೆ ನಾಗೇಂದ್ರನ ಜೊತೆಯಲ್ಲಿ ನಾಗೇಂದ್ರನಿಗೆ ನಾಡಾ ಬಾಂಬ್ ಸಿಕ್ಕಿತ್ತ, ಇಲ್ಲ ಇವನೇ ಏನಾದ್ರು ತಯಾರು ಮಾಡಿದ್ದ ಎಂಬುದು ಅನುಮಾನ ಹುಟ್ಟಿದೆ. ಯಾಕಂತಂದ್ರೆ ಅಲ್ಲಿಂದ 25ರ ನಂತರನೂ ಕೂಡ ಇವರು ಒಂದು ಶೋಧ ಕಾರ್ಯ ಮಾಡಿದ್ದಾರೆ. ಯಾರ ಜೊತೆ ಸಂಪರ್ಕ ಇದ್ರು, ಯಾರಿಗೆ ಫೋನ್ ಮಾಡಿದ್ರು, ಯಾರನ್ನ ಭೇಟಿ ಮಾಡಿದ್ರು, ಯಾವ್ಯಾವ ಊರಿಗೆ ಹೋಗಿದ್ರು, ಅವೆಲ್ಲವೂ ಕೂಡ ಕಾಲ್ ರೆಕಾರ್ಡ್ ಥ್ರೂ ಮತ್ತೆ ಇವರ ಹೋದ ಬಂದ ಕಡೆ ಎಲ್ಲವೂ ಕೂಡ ಸರ್ಚ್ ಮಾಡ್ತಿದ್ರೆ ಎಲ್ಲೂ ಕೂಡ ಇದು ನಾಡಾ ಬಾಂಬ್ ಇಲ್ಲಿಂದ ಬಂತು ಎಂಬುದು ಇನ್ನೂವರೆಗೂ ಮಾಹಿತಿ ಸಿಕ್ಕಿಲ್ಲ. ಈ ಒಂದು ಹಿನ್ನೆಲೆಯಲ್ಲಿ ಪೊಲೀಸರು ಈಗ ಇನ್ನು ಅಂದ್ರೆ 25ರ ಹಿಂದೆನೆ ಇವರಿಗೆ ಬಾಂಬ್ ಸಿಕ್ಕಿರ್ಬೋದು ಎಂಬ ಅನುಮಾನ ಉಂಟಾಗಿರ್ತಕ್ಕಂಥದ್ದು. ಜೊತೆಗೆ ಯುವತಿ ರಮ್ಯ ಏನಿದ್ದಾರೆ, ಆಕೆಯ ಜೊತೆನೂ ಕೂಡ ನಾಗೇಂದ್ರ ಏನ್ ಹೇಳ್ತಾನೆ, ಏನು ನಾನು ಇಬ್ರು ಅಂದ್ರೆ ನೀನ್ ಹೀಗೆ ಮಾಡೋದಾದ್ರೆ ಬಾಂಬ್ ಹಾಕ್ಬಿಟ್ಟು ಸಾಯಿಸ್ಬಿಡ್ತೀನಿ ಎಂಬ ಮಾತುಗಳನ್ನ ಹೇಳಿದ್ದಾನೆ ಅಂತ ಹೇಳಿ ರಮ್ಯನು ಕೂಡ ಹೇಳಿದ್ದಾರೆ. ಈ ಒಂದು ವಿಚಾರವನ್ನು ಇಟ್ಟುಕೊಂಡಂತ ಪೊಲೀಸರು ಈತನಿಗೆ 25ರ ಹಿಂದೆನೆ ಸಿಕ್ಕಿರಬಹುದು. ಯಾಕಂತಂದ್ರೆ 25ರಲ್ಲಿ ಪ್ರಸ್ತಾಪ ಮಾಡಿದಾನೆ ಅಂದ್ರೆ ಅವನಿಗೆ ಗ್ಯಾರಂಟಿ ಕನ್ಫರ್ಮ್ ಆಗಿರೋ ಒಂದು ಹಿನ್ನೆಲೆಯಲ್ಲಿ ಇವನು ಈ ತರ ಹೇಳಿದ್ದಾನೆ ಅಂತ ಹೇಳ್ಬಿಟ್ಟು ಈಗ ಮತ್ತೆ ಇನ್ನ ಶೋಧ ಕಾರ್ಯನ ಇನ್ನಷ್ಟು ತೀವ್ರಗೊಳಿಸಿರ್ತಕ್ಕಂಥದ್ದು ಗಾಯತ್ರಿ. ಥ್ಯಾಂಕ್ ಯು ಮಹೇಶ್, ನಿಮ್ಮೆಲ್ಲ ಮಾಹಿತಿಗಾಗಿ.